ನಮಸ್ಕಾರ ಎಲ್ಲ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ಗೆ. ನೀವೆಲ್ಲ ಹೆಂಗದಿರಿ? ಆರಾಮದಿರಿ. ನೀವು ನಮ್ಮ ದೇಶದೊಳಗೆ ಎಷ್ಟೋ ಪ್ರಾಬ್ಲಮ್ಸ್ಗಳು ನಡೀತಾ ಇದ್ರು ಕೂಡ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು, ನಿಮ್ಮ ಮಕ್ಕಳಿಗೆ ತಿಳಿಸಬೇಕು. ನೀವು ನ್ಯೂಸ್ ನೋಡ್ತೀರಿ, ಚಹಾ ಕುಡಿತೀರಿ, ಊಟ ಮಾಡ್ತೀರಿ, ಮತ್ತೆ ಮಲ್ಕೋತೀರಿ. ಡೆವಲಪ್ ಆಗ್ತಾ ಇದೆ ನಮ್ಮ ಇಂಡಿಯಾ, ಅದ್ರ ಬಗ್ಗೆನೂ ತಿಳಿಸಬೇಕು. ಆಗ್ತಿರೋ ಘಟನೆಗಳ ಬಗ್ಗೆ ನಮ್ಮ ಎಲ್ಲ ಪ್ರತಿಯೊಬ್ಬ ಮನೇಲಿರುವಂಥ ವ್ಯಕ್ತಿಗಳಿಗೂ ತಿಳಿಸಿ ಅದ್ರ ಬಗ್ಗೆನೂ ಕೂಡ ಅವೇರ್ನೆಸ್ ಮೂಡಿಸ್ಬೇಕು. ಆ ಪ್ರಯತ್ನ ನಾನಂತರೂ ಮಾಡ್ತಾ ಇದ್ದೀನಿ ಸತತವಾಗಿ. ನೀವು ಕೂಡ ಮಾಡ್ರಿ. ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರುವಂಥ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ಇವತ್ತು ನಿಮ್ಗೊಂದು ವಿಚಾರದ ಬಗ್ಗೆ ತಿಳಿಸಬೇಕು ಅಂತ ಹೇಳಿ ವಿಡಿಯೋ ಮಾಡಾಕತ್ತೀನಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಕೆಲವೊಂದಿಷ್ಟು ವಾರಗಳ ಹಿಂದೆ ಸೋಷಿಯಲ್ ಮೀಡಿಯಾದೊಳಗೆ ಬಹಳಷ್ಟು ವೈರಲ್ ಆಗಿತ್ತು. ಅದ್ರ ಬಗ್ಗೆ ನೀವು ಮಾತಾಡ್ರಿ ಅಂತ ನನಗೆ ಮೆಸೇಜ್ ಮಾಡಾಕತ್ತಿದ್ರಿ, ಕಮೆಂಟ್ಗಳ ಮುಖಾಂತರ ಹೇಳ್ತಾ ಇದ್ರಿ. ದೆಹಲಿಯ ಉತ್ತಮ ನಗರದೊಳಗಡೆ ಹೋಳಿ ಹಬ್ಬದ ದಿನ ಒಬ್ಬ ದಲಿತ ವ್ಯಕ್ತಿಯನ್ನ, ನನ್ನ ಧರ್ಮವನ್ನ ಮೆಂಟಲಿ ದ್ವೇಷ ಮಾಡ್ತಾನಲ್ಲ ಆ ವ್ಯಕ್ತಿಯನ್ನ ಏನ್ ಮಾಡ್ದ? ಅದ್ರ ಬಗ್ಗೆ ನಿಮ್ಗೆ ಆಗ್ಲೇ ಈಗ ಸೋಷಿಯಲ್ ಮೀಡಿಯಾದಾಗ ಎಲ್ಲ ಗೊತ್ತೈತಿ. ಅಲ್ಲಿ ಅವ್ರ ಮನಿ ಮುಂದೆ ಬುಲ್ಡೇಸರ್ ಬಂತು, ಆಮೇಲೆ ಅವ್ರ ಮಮ್ಮಿಯವ್ರು ಬಂದು ಆಪೋಸಿಟ್ನವ್ರು ಬಂದು ಬೊಂಬಡ ಹೊಡೆದ್ರು, ಏನೇನೋ ಲಪಡ ಆತ. ಆದ್ರೆ ನಿಮ್ಗೆ ಒಂದು ವಿಚಾರ ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ, ಏನಪ್ಪಾ ಅಂತಂದ್ರೆ ಅದನ್ನ ನಾನು ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಆದ್ರೆ ಈಗ ಎಲ್ಲ ಹಿಂದೂಗಳು ಏನ್ ಮಾಡಾಕತ್ತಾರ ಅಂತಂದ್ರ, ಈಗ ರಂಜಾನ್ ಹಬ್ಬ ಏನ್ ನಡೆಯಕತ್ತಿತ್ತಲ್ಲ, ಅವಾಗ ನಾವು ಇನ್ನೊಮ್ಮೆ ಹೋಳಿ ಆಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಯಾರ. ಅದು ಎಷ್ಟು ಸರಿನೋ ಎಷ್ಟು ತಪ್ಪೋ ನನಗೆ ಗೊತ್ತಿಲ್ಲ. ಆದ್ರೆ ಆ ಹುಡುಗ ಸತ್ತಾಗ ಒಬ್ಬ ಕಾಂಗ್ರೆಸ್ನವರು ಕೂಡ ಬಂದು ಮಾತಾಡ್ಲಿಲ್ಲ. ಒಬ್ಬ ಮುಸಲ್ಮಾನ್ ವ್ಯಕ್ತಿ ತನ್ನ ಅಂಗಡಿಗೆ ಹಿಂದೂ ಹೆಸರಿಟ್ಟಿದ್ದಕ್ಕ ಹಿಂದೂ ಕಾರ್ಯಕರ್ತರೆಲ್ಲರೂ ಸೇರಿ ಅವನ್ನ ಹೊಡೆಯಕ್ ಹೋದಾಗ ದೀಪಕ್ ಅನ್ನೋ ಒಬ್ಬ ಹುಡುಗ ಬಂದ. ಆ ವ್ಯಕ್ತಿ ದೀಪಕ್ ಮೊಹಮ್ಮದ್ ಅಂತ ಹೇಳ್ಕೊಂಡ. ಆ ಮುಸ್ಲಿಂ ಅಂಗಡಿ ಏನಿತ್ತಲ್ಲ, ಅವನು ನನ್ನ ರಿಲೇಟಿವ್, ನನ್ನ ಪರಿಚಯದವನು ಅಂತ ಹೇಳ್ಕೊಂಡ. ಅಲ್ಲೇ ರಕ್ಷಣೆ ಮಾಡ್ದ, ಒಬ್ಬ ಮುಸ್ಲಿಮನನ್ನ ಒಬ್ಬ ಹಿಂದೂ ರಕ್ಷಣೆ ಮಾಡ್ದ. ಆದ್ರ ದೆಹಲಿ ಒಳಗ ಈ ಒಬ್ಬ ದಲಿತ ಹುಡುಗನ ಮೇಲೆ ಏನ್ ಈ ಕೃತ್ಯ ಆಯ್ತಲ್ಲ, ಅವಾಗ ಯಾರೊಬ್ಬ ಮುಸ್ಲಿಮು ಕೂಡ ಬಂದ ಇವನ್ ನನ್ನ ಗೆಳೆಯ, ಇವನ್ ನನ್ನ ಫ್ರೆಂಡ್, ನಮ್ಮ ಮನೆ ಹತ್ರನ ಇರ್ತಾನೆವ ಅಂತ ಹೇಳಿ ಆಜು ಬಾಜು ಮಂದಿನ ಕೂಡ ಅವನಿಗೆ ಸಪೋರ್ಟ್ ಮಾಡಲಿಲ್ಲ, ಅವನ್ನ ಕಾಪಾಡಲಿಲ್ಲ. ಆ ಒಂದು ಸಿಚುವೇಶನ್ ಒಳಗೆ ದೀಪಕ್ ಮೊಹಮ್ಮದ್ ಆಜು ಬಾಜು ಮಂದಿನ ಕೂಡ ಅವನಿಗೆ ಸಪೋರ್ಟ್ ಮಾಡಲಿಲ್ಲ, ಅವನ್ನ ಕಾಪಾಡಲಿಲ್ಲ. ಆ ಮುಸ್ಲಿಂ ವ್ಯಕ್ತಿಯನ್ನ ಕಾಪಾಡಿದ್ನಲ್ಲ, ರಕ್ಷಣೆ ಮಾಡಿದ್ನಲ್ಲ, ಅದಕ್ಕೆ ರಾಹುಲ್ ಗಾಂಧಿಯವರು ಮುಸಲ್ಮಾನರನ್ನ ಕಾಪಾಡಿದ್ದಕ್ಕೆ ಕರೆದು ದೀಪಕ್ ನನ್ನ ಸನ್ಮಾನ ಮಾಡಿದ್ರು. ಆದ್ರೆ ಈಗ ಒಬ್ಬ ದಲಿತ ಹುಡುಗನ ಮೇಲೆ ಇಷ್ಟೆಲ್ಲಾ ಕೃತ್ಯ ನೋಡಿದ್ರಲ್ಲ, ಅವನ್ ಸತ್ತಿರುವಾಗ ಅವರು ತಮ್ಮ ಟ್ವಿಟರ್ ಒಳಗೆ ಹೇಳ್ತಾರ, ಆಗಿದ್ದಾಗ ಹೋತ್ ಮುಸ್ಲಿಮರಿಗೆ ಹಬ್ಬ ಮಾಡಕ್ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ. ನೀವು ಕೇಳುದ್ ಬೇಡ್ರಿ ಸ್ವಾಮಿ, ನಮ್ಮ ಭಾರತ ದೇಶದೊಳಗ ಎಲ್ಲಾ ಧಾರ್ಮಿಕ ಆಚರಣೆಗಳಿಗೆ, ಎಲ್ಲಾ ಧಾರ್ಮಿಕ ನಂಬಿಕೆಗಳಿಗೆ ನಾವು ಅವಕಾಶ ಮಾಡ್ಕೊಡ್ತೀವಿ. ನಿಮ್ಮ ಪಕ್ಷದವ್ರು ಮಾಡ್ತಾರ ನೋಡ್ರಿ, ಈಗ ಅಲ್ಲಿ ಕುತ್ಕೊಂಡ ಸದನದೊಳಗ ಡಿಜೆ ಹಚ್ಚಕ್ ಅವಕಾಶ ಮಾಡ್ಕೊಡ್ಬೇಡ್ರಿ, ಆ ನಂಬಿಕೆಗೆ ಅವಕಾಶ ಮಾಡ್ಕೊಡ್ಬೇಡ್ರಿ ಅಂತವ್ರಿಗೆ ನಿಮ್ಮ ಗವರ್ಮೆಂಟ್ ನವರ ಸಪೋರ್ಟ್ ಮಾಡ್ತಾರ. ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರ ಬಹಳಷ್ಟು ಘಟನೆಗಳು ಅದಾವ. ಅದ್ರ ಬಗ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನಾಗ ಇನ್ನೊಂದು ವಿಡಿಯೋನು ಮಾಡಿ. ಆಮೇಲೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಈ ಒಂದು ವಿಚಾರದೊಳಗ ನಿಮ್ಗೆ ತಿಳಿಸೋದು ಒಂದೇ. ಹೋಳಿ ಹಬ್ಬದೊಳಗ ಮುಸಲ್ಮಾನರೆಲ್ಲರೂ ಸೇರಿ ಆ ಹುಡುಗನ್ನ ಸಾಯಿಸಿದಾಗ ಯಾಕೆ ನೀವು ಒಂದು ಮಾತು ಕೂಡ ಆಡ್ಲಿಲ್ಲ? ಈಗ ಯಾಕೆ ನೀವು ಮುಸಲ್ಮಾನರ ಪರ ನಿಂತ್ಕೊಂಡು ಅವ್ರಿಗೆ ಹಬ್ಬಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಮಾತಾಡಕತ್ತೀರಿ? ಕಾಂಗ್ರೆಸ್ನಾಗಿರುವಂತ ಎಷ್ಟೋ ಹಿರಿಯ ನಾಯಕರು ಕೂಡ ಇದೇ ಕೆಲಸ ಮಾಡ್ತಾರ. ಅದು ನಮ್ಮ ಜನಗಳಿಗೆ ಅರ್ಥ ಆಗಬೇಕಲ್ಲ. ಎಕ್ಸಾಂಪಲ್ ನಮ್ಮ ಒಂದು ರಾಜ್ಯದೊಳಗ ನೋಡ್ರಿ, ಮೊನ್ನೆ ಮೀಸಲಾತಿ ಬಂತಲ್ಲ, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ನಿಮ್ಗೆ ತಿಳಿಸಿನಿ. ಪ್ರತಿಯೊಂದು ಕೂಡ 75-80% ಅವ್ರಿಗೆ ಹೋಗಿದ್ವಿ. ನಾವಿಲ್ಲಿ ಯಾವ ಧರ್ಮವನ್ನು ದ್ವೇಷಿಸ್ತಿಲ್ಲ, ಯಾವ ಧರ್ಮಕ್ಕೂ ಧಕ್ಕೆ ಮಾಡ್ತಿಲ್ಲ. ನಮ್ಮ ಹಿಂದೂಗಳನ್ನ ಯಾಕ ನಿಮ್ಮ ಒಂದು ಪಕ್ಷ ಇರುವಂತ ರಾಜ್ಯದೊಳಗ ಊರ್ನ್ಯಾಗ ಯಾಕೆ ಹಿಂಗ್ ಮಾಡ್ತೀರಿ ಅನ್ನೋದ ನಾವು ಜನರಿಗೆ ಪ್ರಶ್ನೆ ಮಾಡುವಂತದ್ದು, ಅನ್ನೋದ ನಾವು ಜನರ ಮುಖಾಂತರ ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ, ಈಗ ಟ್ರೆಂಡ್ ಒಳಗೆ ನ್ಯೂಸ್ ನೀವು ನೋಡತ್ತಿರ್ಬೋದು ಸೋಷಿಯಲ್ ಮೀಡಿಯಾದೊಳಗ. 14 ಜನ ಮುಸಲ್ಮಾನರು ಸೇರಿ ಗಂಗಾ ನದಿಯೊಳಗೆ ಹೋಗಿ ಬೋಟ್ನಾಗ ಕುತ್ಕೊಂಡು ಇಫ್ತಾರ್ ಕೂಟ ಮಾಡಿದ್ದಾರೆ. ಅವ್ರು ತಿಂದಿರುವಂತ ಮಾಂಸದ ಮೂಳೆಗನ್ನ ಗಂಗಾ ನದಿ ಒಳಗ ಎಸಿತಾರಪ್ಪ. ಅದು ನೋಡಿರ್ಬೋದು ನೀವು. ಇವ್ರು ತಿಳಿದ ಮಾಡ್ತಾರೋ ಅಥವಾ ಬೇಕಂತರ ಮಾಡ್ತಾರೋ, ತಿಳಿಯದನೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಪೊಲೀಸ್ನವರು 14 ಜನರನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಏನ್ ಮಾಡ್ತಾರ ನೋಡೋದು ನಾವು. ಆದ್ರೆ ನನಗೊಂದು ಇದರಿಂದ ಅರ್ಥ ಆಗುದೇನಪ್ಪಾ ಅಂತಂದ್ರ, ನಮ್ಮ ಪವಿತ್ರ ಗಂಗಾ ನದಿಯೊಳಗೂ ಕೂಡ ಹಿಂಗ ಮಲಿನ ಮಾಡಿ ಮಾಂಸವನ್ನ ಚೆಲ್ಲಿ ಅದಕ್ಕೆ ಅವಮಾನ ಮಾಡುವಂಥದ್ದು, ಧಕ್ಕೆ ಮಾಡುವಂಥದ್ದು ನಮ್ಮ ಧರ್ಮಕ್ಕೆ ಯಾಕೆ? ನಾವೇನಾದ್ರೂ ಬೇರೆ ಧರ್ಮಕ್ಕೆ ಧಕ್ಕೆ ಮಾಡಿವ? ನಾವೇನಾದ್ರೂ ನಿಮ್ಮ ಧರ್ಮಕ್ಕೆ ನೋ ಮಾಡಿವ? ಇಲ್ಲ. ಈಗಲೂ ಕೂಡ ಪ್ರತಿಯೊಂದು ಜಾಗದೊಳಗೂ ಕೂಡ ಪ್ರತಿಯೊಂದು ಹಬ್ಬನೂ ಕೂಡ ಪ್ರತಿಯೊಬ್ರು ಮಾಡ್ತಾರೆ. ಅದನ್ನ ಅರ್ಥ ಮಾಡಿಕೊಂಡು ಕೆಲವೊಂದಿಷ್ಟು ಜನ ಒಳ್ಳೆಯವರು ಇದ್ದಾರೆ, ಎಜುಕೇಟೆಡ್ ಮುಸ್ಲಿಂ ಅಂತ ಹೇಳಿ ಒಳ್ಳೆ ವ್ಯಕ್ತಿಗಳು ಕೂಡ ಅದಾರ. ಆದ್ರೆ ಕೆಲವೊಂದಿಷ್ಟು ಜನ ಮಾತ್ರ ಈ ತರ ನಮ್ಮ ಧರ್ಮಕ್ಕೆ ಧಕ್ಕೆ ಮಾಡುವಂಥದ್ದು ಮಾಡ್ತಾರ. ನನಗೆ ಒಂದ್ ಅರ್ಥ ಆಗೋಲ್ತ, ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು.
ನಮ್ಮ ಧರ್ಮಕ್ಕಾಗ್ಲಿ ಇನ್ನೊಂದು ಧರ್ಮಕ್ಕಾಗ್ಲಿ ಧಕ್ಕೆ ಮಾಡುವಂತರ ಮೇಲೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಕಾನೂನು ತರಬೇಕ. ನಿಮ್ಗಳ ಮುಖಾಂತರ ನಾನು ಸರ್ಕಾರ ಕೇಳೋದು ಒಂದೇ, ದಯವಿಟ್ಟು ಯಾರು ತಪ್ಪು ಮಾಡ್ತಾರೆ, ಯಾರು ತಪ್ಪನ್ನ ಧಾರ್ಮಿಕ ಆಚರಣೆಗಳಿಗೆ, ಧಾರ್ಮಿಕ ನಂಬಿಕೆಗಳಿಗೆ, ಧರ್ಮಕ್ಕೆ, ದೇವರಿಗೆ ಯಾರು ಈ ತರ ಧಕ್ಕೆ ಮಾಡ್ತಾರಲ್ಲ ಅಂತವ್ರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಿಸ್ರಿ. ಇದು ನಮ್ಮ ರಾಜ್ಯದೊಳಗೆ ಸ್ಪೆಷಲಿ ಇಲ್ಲ ಅಂತ ಅನ್ಕೋತೀನಿ ನಾನು. ಕೆಲವೊಂದಿಷ್ಟು ಜಾಗದೊಳಗೆ ಮೊನ್ನೆ ಬಾಗಲಕೋಟೆ ಒಳಗೆ ಆಯ್ತಲ್ಲ ನೋಡ್ರಿ, ಆ ತರ ಆಗಬೇಕು. ಆದಾಗ ಪೊಲೀಸ್ನವರು ನೋಡಿದ್ರೆ ಹೆದರ್ತಾರೆ, ತಪ್ಪು ಮಾಡುವಂತವ್ರು ಪೊಲೀಸರು ನೋಡಿದವ್ರು ಹೆದರ್ತಾರೆ. ಮೊನ್ನೆ ಬಾಗಲಕೋಟೆ ಒಳಗ ಆಯ್ತಲ್ಲ ಘಟನೆ, ತಪ್ಪು ಮಾಡಿದವ್ರನ್ನ ತಗೊಂಡೋಗಿ ಪೊಲೀಸ್ನವ್ರು ಶಿಕ್ಷೆ ಕೊಡ್ಸಾಕತ್ತಾರ. ಹಂಗ ನಮ್ ಕರ್ನಾಟಕದ ಕೆಲವೊಂದಿಷ್ಟು ಜಾಗದೊಳಗೂ ಆಗಬೇಕು. ಕಾನೂನನ್ನ ಭಯಾನ ಇಲ್ಲ ಅವರಿಗೆ. ಚಿಕ್ಕ ಚಿಕ್ಕ ಮಕ್ಕಳ್ರಿ, ಯಾರಿಗದ ಕೆಲವೊಂದಿಷ್ಟು ಅಂತ ಮನಸ್ಥಿತಿ ಇರುವಂತ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಹಂಗಿಲ್ಲ. ಸ್ಕೂಲಿಗೆ ಹೋದಾಗ ಅಣ್ಣ ತಮ್ಮ ನಾವೆಲ್ಲ ಒಂದೇ ಅಂತ ಹೇಳಿ ಹೊಟ್ಟೆ ತುಂಬಾ ಊಟ ಮಾಡ್ತಾರ ಒಂದ ಪ್ಲೇಟ್ನಾಗ. ಅದು ಅರ್ಥ ಆಗ್ಬೇಕಲ್ಲ ಜನರಿಗೆ. ಪವಿತ್ರ ಗಂಗಾ ನದಿ ಒಳಗಡೆ ನಾವು ಒಮ್ಮೆ ಮುಳುಗಿ ಎದ್ದು ಅಂದ್ರ ನಮ್ಮ ಜೀವನ ಪಾವನ ಆತು, ನಮ್ಮ ಎಲ್ಲಾ ಕಷ್ಟಗಳು ದೂರ ಆದು ಅಂತ ಹೇಳಿ ನಂಬ್ತೀವಿ. ಅಂತ ಜಾಗದೊಳಗ್ ಬಂದ ಅವರು ಮಾಂಸವನ್ನ ಎಸಿತಾರಂತಂದ್ರ ಅವ್ರು ತಿಳಿದೇನೆ ಮಾಡಿದ್ರು, ತಿಳಿದೇ ಇಲ್ದೇನೆ ಮಾಡಿದ್ರು. ಅಥವಾ ಮೊನ್ನೆ AI ಸಬ್ಮಿಟ್ ಒಳಗ ಶರ್ಟ್ ಬಿಚ್ಚಿದ್ರಲ್ಲ, ಅವ್ರ ಡೇರಿಂಗ್ ಹೆಂಗಿತ್ತು ನೋಡಿರಲ್ಲ. ಅವ್ರಿಗೆ ಸಪೋರ್ಟ್ ಮಾಡಿದವ್ರು ಯಾವ ಪಕ್ಷದವ್ರು? ಅದೇ ರೀತಿ ಇಲ್ಲೂ ಕೂಡ ಹಂಗ ಇರ್ಬೋದಲ್ಲ. ನಮ್ಮ ಧಾರ್ಮಿಕ ನಂಬಿಕೆ, ನಮ್ಮ ಧರ್ಮಕ್ಕೆ ಧಕ್ಕೆ ಮಾಡ್ಬೇಕಂತಾನೆ ಹೇಳಿ ಕೆಲವೊಂದಿಷ್ಟು ಜನ, ಕೆಲವೊಂದಿಷ್ಟು ಪಕ್ಷಗಳು ಕಾಯಾಗತ್ತವ. ಅವರ ಇದ್ರು ಹಿಂದೆ ಇವ್ರಗಡೆ ಸಪೋರ್ಟಿವ್ ಆಗಿ ಇರ್ಬೋದಲ್ಲ ಅಂತ ನನಗನ್ನಿಸ್ತಿ. ನನ್ನ ಅಭಿಪ್ರಾಯ ಇದೆ. ಯಾಕಂದ್ರೆ ನಮ್ಮ ದೇಶದ ಮರ್ಯಾದಿನ ಇಂಟರ್ನ್ಯಾಷನಲ್ ನಾಗ ತೆಗೆದಾರ. ಇನ್ನ ನಮ್ಮ ಗಂಗಾ ನದಿಗೆ ಇವರು ಅವಮಾನ ಮಾಡಿ, ಅಪಮಾನ ಮಾಡಿ ಆ ಪವಿತ್ರ ಸ್ಥಳವನ್ನ ಮಲಿನಗೊಳಿಸ್ತಾರಂತಂದ್ರ ಇವ್ರ ಮನಸ್ಥಿತಿ ಹಿಂದ್ಗಡೆ ಬೇಕು ಅಂತಾನ ಮಾಡಿಸ್ತವ್ರು ಇರಬಹುದಲ್ಲ. ಬಟ್ ಈ ತರ ಮನಸ್ಥಿತಿ ಇರೋರ್ಗೆ, ಈ ತರ ಮಾಡೋರ್ಗೆ ಒಂದು ತಲೆಯಾಗಿರ್ಬೇಕು. ಇನ್ನೊಂದು ಧರ್ಮದ ಭಾವನೆಗಳಿಗೆ ಧಕ್ಕೆ ಆಗುತ್ತೋ ಇಲ್ವೋ ಅನ್ನೋದಾದ್ರೂ ತಿಳ್ಕೋಬೇಕು. ಇನ್ನೊಂದು ಘಟನೆ ನಿಮ್ಗೆ ತಿಳ್ಸಕ್ ಇಷ್ಟಪಡ್ತೀನಿ. ಬಹಳ ಬೇಸರ ಹಾಕಿ ತಿಳ್ಸಕ್ ಆದ್ರೂ ನಿಮ್ಗೆ ತಿಳಿಸ್ತೀನಿ. ಬಿಹಾರದೊಳಗ 5 ಜನ ಹುಡುಗರು ಸೇರಿ ಒಂದು ಹುಡುಗಿ ಮೇಲೆ ಕೃತ್ಯವನ್ನ ಎಸಗ್ತಾರ. ಅವಳನ್ನ ನನಗೆ ಹೇಳಕ್ ಇಷ್ಟ ಇಲ್ಲ, ಮಾಡ್ತಾರ. ಅವಳ ಜೀವನವನ್ನ ಹಾಳು ಮಾಡ್ತಾರ. ಆ ತಪ್ಪು ಕೆಲಸವನ್ನ ಮಾಡಿರುವಂತ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿಯಾದಂತ ಕ್ರಮಗಳನ್ನ ಪೊಲೀಸರು ತಗೊಳ್ಳೋದಿಲ್ಲ. ಯಾಕಪ್ಪ ಅಂತಂದ್ರ ಆ ಹುಡುಗಿ ರಜಪೂತ್ ಸಮಾಜಕ್ಕೆ ಸೇರಿದವಳು. ಯಾರು ರೇಪ್ ಮಾಡಿದಾರಲ್ಲ, ಅಂತ ಕೆಟ್ಟ ನೀಚ ಕೆಲಸ ಮಾಡಿದಾರಲ್ಲ, ಅವರು ಸಮುದಾಯದವರು. ಅಲ್ಲಿರುವಂತ ರಾಜಕಾರಣಿಗಳು ಇದರನ್ನ ಶಿಕ್ಷೆಗೆ ಒಳಪಡಿಸಿದ್ರೆ ಎಲ್ಲಿ ನಮ್ಮ ಓಟ್ಗಳನ್ನ ಕಳ್ಕೋಬೇಕಾಕಿತ್ತು ಅಂತ ಹೇಳಿ ಆ ವಿಚಾರವನ್ನ ಮುಚ್ಚಕ್ಕ ಪ್ರಯತ್ನ ಪಟ್ರು. ಆದ್ರೆ ಆ ವಿಚಾರ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಬಂದು ತಕ್ಷಣ ಪೊಲೀಸ್ನವರು ಎಚ್ಚೆತ್ಕೊಂಡು ಆ 5 ಜನರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಕಠಿಣವಾದ ಶಿಕ್ಷೆ ಆಗಬೇಕು. ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ. ಇಲ್ಲಿ ಯಾರು ಬೇಕಾದವ್ರು ತಪ್ಪು ಮಾಡಿರ್ಲಿ, ಅಂತ ವ್ಯಕ್ತಿಗಳನ್ನ ಕಠಿಣವಾದ ಶಿಕ್ಷೆಗೆ ಒಳಪಡಿಸ್ರಿ ಅಂತ ನಾ ಕೇಳ್ತೀನಿ. ಯಾರ ಮೇಲೆ ದೌರ್ಜನ್ಯ ನಡೆದ್ರು ಕೂಡ ತಪ್ಪು ಮಾಡಿದವ್ರು ಬೇಕಾದವನು ಇರ್ಲಿ, ಅವನ ಮೇಲೆ ಕಠಿಣವಾದ ಶಿಕ್ಷೆ ಆಗಬೇಕು. ಕಠಿಣವಾದ ಶಿಕ್ಷೆಯನ್ನ ಕೊಟ್ರೆ ಇನ್ನೊಬ್ಬನು ತಪ್ಪು ಮಾಡೋನು ಕೂಡ ಹೆದರ್ತಾನೆ. ಅಂತ ಒಂದು ಕಾನೂನುಗಳು ಇನ್ನೂ ಬರಬೇಕು. ನಮ್ಮ ಪೊಲೀಸ್ನವರು ಕೂಡ ನಮ್ಮ ಜನರ ಪರವಾಗಿ ನಿಂತ್ಕೊಂಡು ಯಾರು ತಪ್ಪು ಕೆಲಸ, ಯಾರು ಕೆಟ್ಟ ಕೆಲಸ, ಯಾರು ಧರ್ಮಕ್ಕೆ, ದೇವರುಗಳಿಗೆ, ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಮಾಡ್ತಾರಲ್ಲ ಅಂತವ್ರನ್ನ ತಗೊಂಡ್ ಹೋಗಿ ಮೊದಲ ಚಲೋ ತಂಗ ಬುದ್ಧಿ ಕಲಿಸ್ಬೇಕು. ಅವಾಗ ನೋಡ್ರಿ ನಮ್ಮ ಭಾರತ ದೇಶ ಎಷ್ಟು ಬದಲಾಗ್ತೈತಿ ಅಂತ ಹೇಳಿ. ಇನ್ನು ಗ್ಯಾಸ್ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಅದ್ರ ಬಗ್ಗೆ ಆಲ್ರೆಡಿ ನಾ ಒಂದು ವಿಡಿಯೋ ಮಾಡಿದೀನಿ, ನೀವು ಕೂಡ ಸೋಷಿಯಲ್ ಮೀಡಿಯಾದಾಗ ನೋಡಿರಿ. ನಮ್ಮ ದೇಶದ ಎಲ್ಲಾ ಕಾಂಗ್ರೆಸ್ ನಾಯಕರು ದೇಶದಲ್ಲಿ ಗ್ಯಾಸ್ ನ ಅಭಾವ ಸೃಷ್ಟಿ ಆಗ್ಲಿ ಅಂತ ಹೇಳಿ, ಜನರು ಸರ್ಕಾರದ ಮೇಲೆ ದಂಗೆ ಏಳಲಿ ಅಂತ ಹೇಳಿ ಅವರ ಎಲ್ಲಾ ಗ್ಯಾಸ್ ಗಳನ್ನ ತಮ್ಮ ಮನೆಯೊಳಗಡೆ ಗುಡಾನ್ದೊಳಗ ಮುಚ್ಚಿಟ್ಕೊಂಡಿದ್ರು. ಅದೆಲ್ಲ ಆಲ್ರೆಡಿ ಹೊರಗೆ ಬಂದಾಯ್ತು. ಅವ್ರ ಮುಖವಾಡಗಳು ಕೂಡ ಕಳಚಿ ಆಯ್ತು. ನೀವು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿರಿ ಯಾರು ಎಲ್ಲಿ ಹೆಂಗ್ ನಾಟಕ ಮಾಡ್ತಾರ, ಯಾರ ಜನರಿಗೆ ದಿಕ್ಕು ತಪ್ಪಿಸ್ತಾರ, ಯಾರ ಜನರಿಗೆ ಮೋಸ ಮಾಡ್ತಾರ, ಯಾರ ಇನ್ನೊಂದು ಸರ್ಕಾರ ಅಂದ್ರೆ ಇವಾಗ ಆಳ್ತಿರುವಂತ ಸರ್ಕಾರದ ವಿರುದ್ಧ ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರ ಅಂತ ನಿಮ್ಗೆ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ಗೊತ್ತಿರ್ಬೋದು. ನೀವು ನೋಡಿರ್ತೀರಿ. ನೀವು ನನಗಿಂತ ಇನ್ನೂ ಶಾಣೆ ಇದ್ರಿ, ಇನ್ನೂ ಸ್ವಲ್ಪ ಶಾಣೆ ಆಗ್ರಿ ಅಂತ ನಾ ಕೇಳ್ಕೊಂತೀನಿ. ಸತ್ಯವನ್ನ ತಿಳ್ಕೋರಿ. ಕೆಲವೊಂದಿಷ್ಟು ಗುಲಾಮರಿಗೆ ಅಂದ್ರ ನಮ್ಮ ದೇಶದ ಮರ್ಯಾದೆಯನ್ನ ಹೊರ ದೇಶದೊಳಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬಟ್ಟೆ ಬಿಚ್ಚಿ ಸಬ್ಮಿಟ್ ಒಳಗ ಅಸಹ್ಯ ಮಾಡಿದಲ್ಲ ನಮ್ಮ ದೇಶಕ್ಕೆ, ಅಂತವ್ರಿಗೆ ನಾವು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಕೆಲವೊಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರ ಅವ್ರಿಗೆ ತಿಳಿದಿದ್ರು ಕೂಡ ಸುಮ್ನೆ ಅದ್ರ ವಿರುದ್ಧ ಮಾತಾಡುವಂತದ್ದು ಮಾಡ್ತಾರಲ್ಲ, ಅಂತವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರ 2009 340 ರೂಪಾಯಿ ಇತ್ತು LPG ರೇಟ್, ಗ್ಯಾಸ್ ರೇಟ್. 2014 ಅಂದ್ರೆ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ಕಳ್ಕೊಳ್ಳೋಕ್ಕಿಂತ ಮುಂಚೆ 1241 ರೂಪಾಯಿ ಇತ್ತು. ಅಂದ್ರೆ 5 ವರ್ಷದೊಳಗ 400% ಹೆಚ್ಚು. 2021 ಮೋದಿ ಅವ್ರ ಗವರ್ಮೆಂಟ್ ಬಂದ ಮೇಲೆ 805 ರೂಪಾಯಿ ಆಯ್ತು LPG ಗ್ಯಾಸ್ ರೇಟ್. ಈಗ 2026 913 ರೂಪಾಯಿ ಐತಿ. ಈಗ ಕೇವಲ ಒಂದು 10% ರೇಟ್ ಜಾಸ್ತಿ ಆಗೈತಿ. ಅವಾಗೆಲ್ಲ ನೀವು 7-8 ಸಾವಿರ ರೂಪಾಯಿ ಕತ್ತಿ ದೊಡ್ಡದಂಗ್ ದುಡಿತಿದ್ರಲ್ಲಿ. ದೊಡ್ಡ ದೊಡ್ಡ ಸ್ಕ್ಯಾಮ್ ಗಳಿಗೆ ಇಂಡೈರೆಕ್ಟ್ ಆಗಿ ನೀವು ಟ್ಯಾಕ್ಸ್ ತೊಂತಿದ್ರಿ. ಈಗ ನೀವು ತಿಂಗಳಕ್ಕ 30-40-50 ಸಾವಿರ 20 ಸಾವಿರ ರೂಪಾಯಿ
ಮಿನಿಮಮ್ 18-15 ಸಾವಿರ ರೂಪಾಯಿ ನೀವು ದುಡಿತೀರಿ. ಈಗಲೂ 913 ರೂಪಾಯಿ ಐತಿ, 10% ಜಾಸ್ತಿ ಆಗೈತಿ. ಅವಾಗೂ ಇವಾಗೂ ಲೆಕ್ಕ ಹಾಕಿದ್ರು ಕೂಡ 328 ರೂಪಾಯಿ. ಅಂದ್ರ 10-15 ವರ್ಷದೊಳಗ 328 ರೂಪಾಯಿ ಜಾಸ್ತಿ ಆಗೈತಿ. ಈಗ ವಿಚಾರ ಮಾಡ್ರಿ, ಸ್ವಲ್ಪ ತಿಳ್ಕೋರಿ ಅಂತೀನ. ನಿಮ್ಗ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ತಿಳಿಸ್ತೇನೆ. ನಾನ್ ಜನಗಳಿಗೆ ಹೇಳೋದು ಒಂದ, ಕೆಲವೊಂದಿಷ್ಟು ರಾಜಕಾರಣಿಗಳು ತಮ್ಮ ಲಾಭಕ್ಕೋಸ್ಕರ ಇನ್ನೊಂದು ಪಕ್ಷದ ಹೆಸರನ್ನ ಹಾಳು ಮಾಡಬೇಕು ಅಂತ ಹೇಳಿ ಸುಮ್ನ ಸುಳ್ಳು ಸುದ್ದಿಗಳನ್ನ ಹೇಳಿ ಜನರಿಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮೊದಲಿಂದನೂ ಮಾಡ್ಕೊಂಡ್ ಬಂದಾರ, ಈಗೂ ಮಾಡಾಕತ್ತಾರ ಅಂತ ನಾ ಹೇಳ್ತೀನಿ. ದಯವಿಟ್ಟು ಸತ್ಯವನ್ನ ತಿಳ್ಕೊರಿ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾರು ನಾಟಕ ಮಾಡಾಕತ್ತಾರ, ಪ್ರತಿಯೊಂದು ತಿಳ್ಕೊರಿ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.